ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ, ಈ ಎಲ್ಲ ವಿಷಯಗಳ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ, ರೀಸೆಂಟ್ ಡೆವಲಪ್ಮೆಂಟ್ ಏನೇನು ಅನ್ನೋದನ್ನು ನೋಡಿದ್ವಿ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್. ಮಾರುತೇಶ್, ಏನಿದೆ ಏಕಾಏಕಿ ಎಷ್ಟೊಂದು ಡೆವಲಪ್ಮೆಂಟ್ಸು? ಯಾರ ದಿಲ್ಲಿಗೆ ಹೋಗ್ತಿದ್ದಾರೆ, ಇನ್ಯಾರು ಹೋಗಿ AICC ಅಧ್ಯಕ್ಷರನ್ನ ಬೆಂಗಳೂರಿನಲ್ಲೇ ಮೀಟ್ ಮಾಡ್ತಾರೆ, ಒಬ್ಬರೊಬ್ಬರ ಮಧ್ಯದಲ್ಲಿ ಮೀಟಿಂಗ್ಗಳು ನಡೀತಾ ಇದ್ದಾವೆ, ರಾಜಣ್ಣವ್ರು ದಿನದಿಂದ ದಿನಕ್ಕೆ ಓಕಲ್ ಆಗ್ತಾ ಇದ್ದಾರೆ, ಏನಿದು? ಅಲ್ಲ, ಯಾವಾಗ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪ್ರಕರಣವನ್ನು CBIಗೆ ವಹಿಸೋದು ಸೂಕ್ತ ಅಲ್ಲ ಅನ್ನುವಂತಹ ಹೈಕೋರ್ಟ್ ತೀರ್ಪು ಬಂತು. ಇದರ ಜೊತೆಗೆ ಲೋಕಾಯುಕ್ತ ತನಿಖೆಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ, ಇದು ಅಧಿಕಾರಿಗಳಿಂದ ಆಗಿರ್ತಕ್ಕಂತಹ ಅಂಶ ಏನು ಬಯಲಾಗ್ತಾ ಇದೆ. ಈ ಎರಡೂ ಕಾರಣಗಳಿಂದಾಗಿ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಕಾನ್ಫಿಡೆನ್ಸ್ ಹೆಚ್ಚಾದಂಗೆ ಇದೆ. ಅಂದರೆ ಈ ಪ್ರಕರಣದಲ್ಲಿ ನಾನು ಮುಕ್ತವಾಗಿದ್ದೀನಿ, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನುವಂತಹ ವಿಚಾರಗಳು ಹೆಚ್ಚು ಚರ್ಚೆಯಾದದ್ದು ಮತ್ತು CBIಗೆ ಯಾಕೆ ವಹಿಸೋದು ಬೇಡ ಅನ್ನುವಂಥ ಕಾರಣ ಕೊಟ್ಟಂತಹ ಇರ್ಬೋದು. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಪವರ್ ಬಂದಂಗೆ ಇದೆ ಮತ್ತು ನಾನು ಈ ಪ್ರಕರಣದಲ್ಲಿ ಮುಕ್ತವಾಗಿದ್ದೀನಿ ಅನ್ನುವಂಥ ಅಭಿಪ್ರಾಯ ಬಂದಂಗೆ ಇದೆ. ಇದರ ನಡುವೆ ಈ ಪ್ರಕರಣದಿಂದಾಗಿಯೇ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಆಗ ಅಧಿಕಾರ ಬದಲಾಗತ್ತೆ ಅನ್ನುವಂಥ ಚರ್ಚೆಗಳೇನಿತ್ತು, ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡುವಂಥ ನಿಟ್ಟಿನಲ್ಲಿ ಏನೋ ತಮ್ಮ ಆಪ್ತ ಬಳಗದ ಸಚಿವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗನ್ನು ಆರಂಭಿಸಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರೇ ಎಲ್ಲೂ ಕೂಡ ಈ ವಿಚಾರದ ಬಗ್ಗೆ ಮಾತನಾಡ್ತಿರಲಿಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದು ನಡ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವರು ಮೊನ್ನೆ ಆಡಿರ್ತಕ್ಕಂಥ ಮಾತು, ಒಂದು ದೇವರಾಜು ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡುವಂತಹ ಒಂದು ಒಲವು ಹೊಂದಿರತಕ್ಕಂಥದ್ದು ಒಂದು ವಿಚಾರ. ಇದೇ ನನ್ನ ಕೊನೆ ಚುನಾವಣೆ ಅಂತೇಳಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದಂಥ ಸಿದ್ದರಾಮಯ್ಯನವರು ಚುನಾವಣಾ ರಾಜಕಾರಣದಲ್ಲಿ ಇರುವಂತಹ ಬಯಕೆಯನ್ನು ವ್ಯಕ್ತಪಡಿಸಿದ ಮೇಲೆ ಅವರ ಬೆಂಬಲಕ್ಕೆ ಸಚಿವ MB ಪಾಟೀಲ್, ಪರಮೇಶ್ವರ್ ಅವರು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ, ಮಾದೇವಪ್ಪ ಕೂಡ ಅವರು ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ, ರಾಜಣ್ಣ ಕೂಡ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅಂದರೆ ಈ ಅಧಿಕಾರವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಅನ್ನುವಂಥ ತೀರ್ಮಾನ ಬಹಳ ಗಂಭೀರವಾಗಿ ಆದಂಗೆ ಇದೆ. ಆ ಕಾರಣಕ್ಕಾಗಿ ಅವ್ರ ಪರವಾಗಿ ಒಂದು ಬ್ಯಾಟಿಂಗ್ ಮಾಡುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಹೈಕಮಾಂಡನ್ನು ಬಳಸಿಕೊಂಡು ಸಿದ್ದರಾಮಯ್ಯನ ಆಪ್ತ ಬಳಗದ ಸಚಿವರನ್ನ ಹಣಿಯುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಏನು ಮಾಡ್ತಾ ಇದ್ರು, ಅವರಿಗೆ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಒಂದು ಚೆಕ್ಮೇಟ್ ಕೊಡುವಂತಹ ಪ್ರಯತ್ನದಲ್ಲಿ SC/ST ಸಚಿವರು ಬಹಳ ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ SC/ST ಶಾಸಕರ ಡಿನ್ನರ್ ಮೀಟಿಂಗಿಗೆ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕ್ಸಿದ್ರು, ಅವತ್ತಿನಿಂದಲೇ SC/ST ಸಚಿವರು ಒಂದು ತೀರ್ಮಾನ ಮಾಡಿದ್ರು, DK ಶಿವಕುಮಾರ್ ಅವರಿಗೆ ಒಂದು ಸರಿಯಾದಂತಹ ತಿರುಗೇಟು ಕೊಡಬೇಕು ಅಂತೇಳಿ. ಅದನ್ನು ಹಾಗಾಗಿಯೇ ಹೊರಗಡೆ ಇಲ್ಲೂ ಬಹಿರಂಗವಾಗಿ ಮಾತನಾಡದೇ ಇರುವಂಥ SC/ST ಸಚಿವರುಗಳು ಸುರ್ಜೇವಾಲಾ ರಾಜ್ಯಕ್ಕೆ ಬಂದಾಗ 1-to-1 ಹೋಗಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತನಾಡ್ತಾರೆ, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡ್ತಾರೆ. ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರ ಎದುರು ಮೊದಲ ಬಾರಿಗೆ ನಾನು KPCC ಅಧ್ಯಕ್ಷ ಆಗೋದಕ್ಕೆ ರೆಡಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. 1 ವರ್ಷದ ತನಕ ಸಚಿವ ಸ್ಥಾನವನ್ನು ಉಳಿಸ್ಕೊಂಡು ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಿ, ಸೆಟ್ಲ್ ಆಗುವ ತನಕ ನಾನು ಸಚಿವನಾಗಿಯೂ ಮುಂದುವರಿತೀನಿ, ಆ ಬಳಿಕ ಬಿಟ್ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ರಾಜಣ್ಣ ಅಂತೂ ಬಹಿರಂಗವಾಗಿ KPCC ಅಧ್ಯಕ್ಷವನ್ನ AICC ತೀರ್ಮಾನವನ್ನು ಮತ್ತೊಮ್ಮೆ ಹೇಳೋದ್ರ ಮೂಲಕ, ಅಂದರೆ CM ಆಯ್ಕೆಯ ಸಂದರ್ಭದಲ್ಲಿ ಆದಂತಹ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ KPCC ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸ್ತಾ ಇದ್ದಾರೆ. ಒಂದು ಕಡೆ CM ಸ್ವತಃ ಅವರು ಮಾತನಾಡ್ತಾರೆ, ಅವರ ಪರವಾಗಿ ಅವರ ಬೆಂಬಲ ಪಡೆಯಾಗಿ ನಿಂತ್ಕೊಂಡಿರ್ತಕ್ಕಂಥ ಸಚಿವರು ಕೂಡ ಬ್ಯಾಟಿಂಗ್ ಆರಂಭ ಮಾಡಿದ್ದಾರೆ. ಇದು ಎರಡು ಸ್ಪಷ್ಟ. ಒಂದು, ಸಿದ್ದರಾಮಯ್ಯನವರ 2.5 ವರ್ಷದ ಅವಧಿ ಹತ್ತಿರ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅದು ಆಗದೇ ಇರೋ ತಡೆಯೋದ ಪ್ರಯತ್ನವನ್ನು ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು ಮಾಡ್ತಿದ್ದಾರೆ. ಇದರ ಜೊತೆಗೆ DK ಶಿವಕುಮಾರ್ ಏನು ಹೈಕಮಾಂಡ್ನ ಬಳಸ್ಕೊಂಡು SC/ST ಶಾಸಕರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ದಿರ್ಬೋದು, ಹಾಸನದ ಸಮಾವೇಶಕ್ಕೂ ಕೂಡ ಕೊಕ್ಕೆ ಹಾಕಿ ಅದು ಪಕ್ಷದ ವೇದಿಕೆಯ ಮೂಲಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಿರ್ಬೋದು. ಇದೆಲ್ಲದಕ್ಕೂ ಕೂಡ ತಿರುಗೇಟು ಕೊಡುವ ನಿಟ್ಟಿನಲ್ಲೂ ಕೂಡ SC/ST ಸಚಿವರು ಆಕ್ಟಿವ್ ಆಗಿ ಈ ಮೀಟಿಂಗ್ಗಳು, ಹೈಕಮಾಂಡ್ ನಾಯಕರ ಮುಂದೆ ಪರೇಡ್ಗಳು ಇದೆಲ್ಲವೂ ಕೂಡ ನಡೀತಾ ಇದೆ. DK ಶಿವಕುಮಾರ್ ಇದೆಲ್ಲವನ್ನ ಶಾಂತವಾಗಿ ನೋಡ್ತಾ ಇದ್ದಾರೆ. ಅವರು ಯಾವ ಸಂದರ್ಭದಲ್ಲಿ ಯಾವ ಪಾನ್ ಮೂವ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಈ ಹಿಂದೆ ಒಂದು ಮಾತು ಹೇಳಿದ್ರು, ನಾನು ಫುಟ್ಬಾಲ್ ಆಡ್ತಾ ಇದ್ದೆ, ಆದರೆ ಸಿದ್ದರಾಮಯ್ಯನವರು ಚೆಸ್ ಆಡಿದ್ರು ಅಂತ. ಬಹುಶಃ DK ಶಿವಕುಮಾರ್ ಅವರಿಗೆ ಈ ಎಲ್ಲ ಅನುಭವಗಳ ಹಿನ್ನೆಲೆಯಲ್ಲಿ ಅವರು ಬಹುಶಃ ಚೆಸ್ ಆಡೋದನ್ನ ಕಲಿತಿದ್ದಾರೆ. ಅವರು ಯಾವ ರೀತಿ ಪಾನ್ ಮೂವ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿತ್ತು. ಅಜಿತ್, ಒಟ್ಟಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.